ಇನ್ನು ಸಕಲೇಶಪುರ ಭಾಗದಲ್ಲೂ ಕೂಡ ಭಾರಿ ಮಳೆಯ ಆರ್ಭಟ ಇದೆ. ಅಷ್ಟೇ ಅಲ್ಲ, ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಅಲ್ಲಿರುವಂತಹ ಕುಟುಂಬಗಳು ಆತಂಕದಲ್ಲಿ ದಿನದೂಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸಕಲೇಶಪುರ ಭಾಗದಲ್ಲಿ ಭಾರಿ ಮಳೆಯ ಆರ್ಭಟ, ಹಾಗಾಗಿ ಭೂಕುಸಿತದ ಆತಂಕದಲ್ಲಿ ಈಗ ಕುಟುಂಬಗಳು. ಅದರಲ್ಲೂ ಆನೆಮಹಲ್ ಗುಡ್ಡದಲ್ಲಿ 5 ಕುಟುಂಬಗಳಿದ್ದಾವೆ. ಎಲ್ಲಿ ಯಾವಾಗ ಏನಾಗಬಿಡುತ್ತೆ, ಭೂಕುಸಿತ ಹೇಗಾಗುತ್ತೆ ಅನ್ನುವಂತಹ ಆತಂಕದಲ್ಲಿಯೇ ಅಲ್ಲಿನ ಜನ ದಿನದೂಡ್ತಾ ಇದ್ದಾರೆ. ಭೂಕುಸಿತ ಇದೆ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು 5 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಆನೆಮಹಲ್ ಗುಡ್ಡದಲ್ಲಿ. ಮಳೆಗೆ 100 ಅಡಿ ಎತ್ತರದಿಂದ ಮಣ್ಣು ಕುಸಿದಿದೆ. ಹಾಗಾಗಿ ಪ್ರತಿ ದಿನ ಪ್ರತಿ ಕ್ಷಣ ಆತಂಕದಲ್ಲೇ ಕುಟುಂಬ ದಿನದೂಡ್ತಾ ಇದೆ. ಸಕಲೇಶಪುರದಲ್ಲಿ ಮುಂಗಾರು ಆರ್ಭಟ ಜೋರಾಗಿದ್ದು ಜನರು ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಹಲವು ಕಡೆ ಭೂಕುಸಿತ ಉಂಟಾಗಿದ್ದು, ಒಂದು ಕಡೆ ವಾಹನ ಸವಾರರಿಗೆ ತೊಂದರೆ ಆದರೆ ಜನರು ಸಹ ಇದರಿಂದಾಗಿ ತೊಂದರೆಯನ್ನು ಅನುಭವಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಸಕಲೇಶಪುರ ತಾಲೂಕಿನ ಆನೆಮಹಲ್ನಲ್ಲಿದ್ದೇವೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, 100 ಅಡಿಗೂ ಅಧಿಕ ಎತ್ತರದಿಂದ ಮಣ್ಣು ರಸ್ತೆಯ ಮೇಲೆ ಕುಸಿದಿದೆ. ಅವೈಜ್ಞಾನಿಕ ಕಾಮಗಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾಡಿದ್ದೇ ಈ ಒಂದು ಮಣ್ಣು ಕುಸಿತವನ್ನು ಕಾಣಲಿಕ್ಕೆ ಕಾರಣವಾಗಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಭಾರೀ ಪ್ರಮಾಣದ ಲೋಡ್ಗಟ್ಟಲೆ ಮಣ್ಣು ರಸ್ತೆಯ ಮೇಲ್ಭಾಗದಲ್ಲಿ ಬಿದ್ದಿದೆ. ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಇನ್ನು ಮತ್ತೊಂದು ಭಾಗದಲ್ಲಿ ಗಮನಿಸ್ಬೋದು, ರಸ್ತೆ ಮೇಲ್ಭಾಗದಲ್ಲಿ ಮಣ್ಣು ಕುಸಿತವನ್ನು ಕಂಡು ರಸ್ತೆಗೆ ತೊಂದರೆ ಆದರೆ ಈ ಒಂದು ರಸ್ತೆಯ ಮೇಲ್ಭಾಗದಲ್ಲಿ ಸುಮಾರು 5 ಮನೆಗಳು ಇದೆ. ಈ ಮನೆಗಳು ಜನರು ಆತಂಕದಲ್ಲಿ ಜೀವನವನ್ನು ನಡೆಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ರೀತಿ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಜೀವನವನ್ನು ನಡೆಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ನೀವು ಮನೆಯನ್ನು ಸಹ ದೃಶ್ಯದಲ್ಲಿ ಗಮನಿಸ್ಬೋದಾಗಿದೆ. ಇದು ಆನೆಮಲ್ನಲ್ಲಿರುವಂಥ 5 ಮನೆಗಳು. ಎತ್ತರವಾದ ಪ್ರದೇಶದಲ್ಲಿ ಮನೆಗಳಿದೆ, ಆದರೆ ಈ ಒಂದು ಎತ್ತರದಿಂದ ಗುಡ್ಡದಿಂದ ಕೆಳಭಾಗದಲ್ಲಿ ಮಣ್ಣು ಆಗಿಂದಾಗೆ ಕುಸಿತಾ ಇರ್ತಕ್ಕಂಥದ್ದು ಜನರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಇಲ್ಲಿಯ ಜನರು ಪರ್ಯಾಯ ಮಾರ್ಗ ಇಲ್ಲದೆ, ಅಂದರೆ ಇದೇ ಮನೆಗಳಲ್ಲಿ ಮಾಡಬೇಕಂತ ಸ್ಥಿತಿ ಇರೋದ್ರಿಂದ ದಿಕ್ಕು ತೋಚದ ಸ್ಥಿತಿಯಲ್ಲಿ ಇಲ್ಲಿಯ ಜನರಿದ್ದಾರೆ. ಇವರನ್ನು ನಾನು ಮಾತಾಡಿಸ್ತೇನೆ. ಈ ಒಂದು ಪರಿಸ್ಥಿತಿಗೆ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಅಂತ. ರಾತ್ರಿ ಮಲಗಿದ್ರೆ ನಿದ್ದೆ ಬರಲ್ಲ, ಅಷ್ಟೊಂದು ಹೆದರಿಕೆ ಆಗುತ್ತೆ. ಒಂದು ದಿವಸ ನಿದ್ದೆ ಮಾಡಿಲ್ಲ. ಈಗ ಮಧ್ಯಾಹ್ನ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ರಾತ್ರಿ ಇಡೀ ಮಳೆ ಜೋರಾದ ನಿದ್ದೆನೇ ಬರಲ್ಲ. ಎಲ್ಲಿ ಕುಸಿದು ಹೋಗುತ್ತಾ ಏನಾಗುತ್ತಾ, ಮಕ್ಳು ಮರಿ ಇರೋ ಜಾಗೆ ಮಕ್ಳು ಮರಿ ಜೊತೆಲಿ ಮಲಗಿರ್ತಾರೆ, ಏನಾಗುತ್ತೋ ಎಂಥದ್ದಾಗುತ್ತೋ ಅಂತ ಒಂದು ಭಯ. 1000 ಸತಿ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ, ಅದು ಯಾರು ಇದು ಮಾಡ್ತಾ ಇಲ್ಲ, ಏನು ಇದು ಮಾಡ್ತಾ ಇಲ್ಲ. ಎಷ್ಟು ಸತಿ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ ನಾವು. ಪ್ರಶ್ನೆಗಾಗಲಿ ಒಂದು ಉತ್ತರ ಆಗಲಿ ಏನು ಕೇಳಿಲ್ಲ, ಯಾರು ಬಂದೂ ಇಲ್ಲ. ಒಬ್ಬರಾದರೂ ನಾವಿದ್ದೀವಿ ಇಲ್ಲ ಅಂತ ಹೇಳೋಕೆ ಒಬ್ಬರು ಬಂದಿಲ್ಲ. ಆದ್ದರಿಂದ ಇಲ್ಲಿ ಆ ಕಲ್ಲು ಹೊಡಿಯೋಕ್ಕೆ ಒಂದು ಬಾಂಬ್ ಥರ ಹಾಕಿದ್ರು, 4 ಸತಿ ಹಾಕಿದ್ರು. ಆದ ಕಾರಣದಿಂದ ಫುಲ್ಲು ಎಲ್ಲ ಜಾಗದಲ್ಲೂ ಕೂಡ ಭೂಮಿ ಎಲ್ಲ ಅಲ್ಲಾಡಿದೆ. ಆದ ಕಾರಣದಿಂದ ನಮ್ಮ ಮನೆ ಈಗ ಮಳೆಗೆ ಎಲ್ಲ ಕೊಚ್ಕೊಂಡು ಕೆಳಗೆ ಬರೋ ಮೂಮೆಂಟಲ್ಲಿದೆ. ಆದ ಕಾರಣದಿಂದ ನಮಗೆ ಒಂದು ಜಾಗದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ವಿನಂತಿಯಿಂದ ಕೇಳ್ತಾ ಇದ್ದೀವಿ. ಈಗ ನಿಮ್ಮ ಮನೆಗಳನ್ನು ಸ್ಥಳಾಂತರ ಮಾಡಿ ನಿಮಗೆ ವಾಸ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅನ್ನೋ ಒತ್ತಾಯನ ಏನು ನಿಮ್ಗೆ? ನಮಗೆ ಅಂದರೆ ನಮ್ಮ ಮನೆ ಕಟ್ಟಿ ಕೂರಬೇಕು, ಆ ಜಾಗ ಒಂದು ತೋರಿಸ್ಕೊಡ್ಬೇಕು ಅವರು. ಅದೇ ಒಂದು ನಾವು ವಿನಂತಿಯಾಗಿ ಕೇಳ್ಕೊಳ್ತಾ ಇದ್ದೀವಿ. ಒಂದು ನೀರು ಮೇಲಿಂದ ಕೆಳಗಡೆ ಬಂದರೆ ನಮಗೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಎಲ್ಲ ಮನೆಯೆಲ್ಲ ತೆಗೆದು ಇದು ನೀರೆಲ್ಲ ಕಟ್ಟು ನಿಂತಿದೆ. ಆದ್ದರಿಂದ ನಮಗೆ ಎಲ್ಲ ತುಂಬ ಕಷ್ಟ ಆಗ್ತಾಯಿದೆ ನಡೆಯೋಕ್ಕೆಲ್ಲ. ಇದೇ ಒಂದು ಸ್ವಲ್ಪ ದಾರಿ ಇರೋದು ನಮಗೆ. ಆ ಕಡೆ ಎಲ್ಲ ಕುಸಿತ, ಭೂಮಿಯೆಲ್ಲ ಒಳಗೆ, ಲೆಟ್ರಿನ್ ಗುಂಡಿ ಎಲ್ಲ ಒಳಗೆ ಹೋಗಿದೆ. ನಮಗೆ ದಾರಿ ಇಲ್ಲ ನಡೆಯೋಕ್ಕೆ. ನಿಮಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಒತ್ತಾಯನ ಏನು ನಿಮ್ಮ ಬೇಡಿಕೆ? ಮಾಡಬೇಕು ಅಂತ ನಮಗೆ ಹೇಳೋದು, ನಮಗೆ ಎಲ್ಲಾದರೂ ಒಂದು ಜಾಗ ತೋರಿಸ್ಬೇಕು, ಅಲ್ಲಿ ನಾವು ಮನೆ ಕಟ್ಟಿ ಇರ್ತೀವಿ ಅಂತ. ಯಾವತ್ತಿದ್ರೂ ನಮ್ಮ ಗುಡ್ಡ ನಮಗೆ ಹೆದರಿಕೆನೆ. ಈಗ ಪ್ರತಿನಿತ್ಯ ನಿದ್ದೆ ಮಾಡೋಕೆ ಆಗ್ತಿದೆಯಾ? ಇಲ್ಲ ನಮಗೆ ಹೆದರಿಕೆ ಆಗುತ್ತೆ. ರಾತ್ರಿ ಎಲ್ಲ ನಿದ್ರೆ ಬರಲ್ಲ, ಹೆದರಿಕೆ ಆಗ್ತದೆ, ಭಯ. ಮಕ್ಕಳು ಮರಿ ನಾವೆಲ್ಲ ಇದ್ದೀವಿ ಅಂತ. ಎಲ್ಲಿ ಹೋಗೋಕ್ಕೂ ದಾರಿ ಇಲ್ಲ. ಗುಡ್ಡ ಅಂತ ಕೆಳಗಡೆ ಇಳಿದು ಹೋಗೋಕ್ಕೂ ಇಲ್ಲೂ ಕೆಳಗಡೆ ಬೀಳ್ತಾ ಇದೆ. ನಡೆಯೋ ಜಾಗದಲ್ಲಿ ಎಲ್ಲ ಅಷ್ಟು ಹೆದರಿಕೆ ಆಗ್ತಾಯಿದೆ ನಮಗೆ. ದಾರಿ ಮಕ್ಕಳಿಗೇನು ಒಂದು ನೀರು ತರೋಕ್ಕೂ ನಮಗೆ ದಾರಿ ಇಲ್ಲ. ಇದು ಆನೆಮಹಲ್ನಲ್ಲಿ ಆತಂಕದಲ್ಲಿ ಜೀವನ ಮಾಡ್ತಿರುವಂಥ 5 ಕುಟುಂಬಗಳ ಪರಿಸ್ಥಿತಿ. ಇಲ್ಲಿಂದ ಸ್ಥಳಾಂತರವನ್ನು ಮಾಡಬೇಕು, ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಆನೆಮಹಲ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.